ನಮಸ್ತೆ, ನಿಮ್ಮೆಲ್ಲರಿಗೂ ನವರಾತ್ರಿಯ ಮೊದಲ ದಿನದ ಹಾರ್ದಿಕ ಶುಭಾಶಯಗಳು. ನಾನು ಗಾಯತ್ರಿ. ನವರಾತ್ರಿ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲ, ಇದು 9 ದಿನಗಳ ಶಕ್ತಿಯ ಮಹೋತ್ಸವ. ನವರಾತ್ರಿ ಅಂದ್ರೆ 9 ರಾತ್ರಿ. ಈ 9 ದಿನಗಳಲ್ಲಿ ದುರ್ಗಾದೇವಿಯ 9 ರೂಪಗಳನ್ನ ಪೂಜಿಸಲಾಗುತ್ತೆ. ಪ್ರತಿದಿನಾನು ಬೇರೆ ಬೇರೆ ರೂಪಗಳ ಆರಾಧನೆಯನ್ನ ಮಾಡಲಾಗುತ್ತೆ. ಮತ್ತೆ ಪ್ರತಿದಿನಕ್ಕೂ ಒಂದೊಂದು ವಿಶೇಷ ಬಣ್ಣ ಹಾಗೇನೆ ವಿಶೇಷ ಮಹತ್ವ ಇರುತ್ತೆ. ನವರಾತ್ರಿ ನಮಗೆ ಒಂದು ಸುಂದರ ಸಂದೇಶ ಕೊಡುತ್ತೆ. ದುಷ್ಟ ಶಕ್ತಿಗಳ ಮೇಲೆ ಸರ್ವ ಶಕ್ತಿಗಳ ಜಯ, ಭಯದ ಮೇಲೆ ಧೈರ್ಯದ ಜಯ, ಅಜ್ಞಾನದ ಮೇಲೆ ಜ್ಞಾನದ ಜಯ. ಈ 9 ದಿನಗಳು ನಮ್ಮ ಮನಸ್ಸನ್ನ ಶುದ್ಧಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ನವರಾತ್ರಿಯ ಮೊದಲ ದಿನವನ್ನ ತಾಯಿ ಶೈಲಪುತ್ರಿಗೆ ಅರ್ಪಿಸಲಾಗುತ್ತೆ. ಶೈಲಪುತ್ರಿ ಅಂದ್ರೆ ಪರ್ವತರಾಜ ಹಿಮವಾನದ ಪುತ್ರಿ, ಅಂದ್ರೆ ಪಾರ್ವತಿ ದೇವಿಯ ಮೊದಲ ರೂಪ. ಆಕೆಯ ಆರಾಧನೆ ನಮಗೆ ತಾಳ್ಮೆ, ಧೈರ್ಯ ಮತ್ತೆ ಶಾಂತಿಯ ಮಾರ್ಗವನ್ನ ತೋರಿಸುತ್ತೆ. ಪೂಜೆ ಮಾಡೋ ಸ್ಥಳವನ್ನ ಸ್ವಚ್ಛಗೊಳಿಸಿ ಶೈಲಪುತ್ರಿಯ ಚಿತ್ರ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಇನ್ನು ಹಾಗೆಯೇ ಶೈಲಪುತ್ರಿಯ ಧರಿಸುವಂತ ಕೆಂಪು ಬಣ್ಣದ ಬಟ್ಟೆಗಳನ್ನ ಈ ದಿನ ಧರಿಸುವುದು ಶ್ರೇಷ್ಠ. ಪೂಜೆ ಸಮಯದಲ್ಲಿ ಶೈಲಪುತ್ರಿಯ ಮಂತ್ರವಾದ ಓಂ ಶೈಲಪುತ್ರೇ ನಮಃ ಅಂತ 108 ಬಾರಿ ಪಠಿಸೋದು ಅತ್ಯಂತ ಶುಭಕರ. ಮಂತ್ರ ಜಪ ಮಾಡಿದಾಗ ಮನಸ್ಸು ಏಕಾಗ್ರತವಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ ಮತ್ತೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತೆ. ಪೂಜೆ ಮುಗಿದ ಮೇಲೆ ನೈವೇದ್ಯವಾಗಿ ಹಾಲಿನಿಂದ ಪಾಯಸ ಅಥವಾ ಬರ್ಫಿ, ತುಪ್ಪದಿಂದ ಇದನ್ನೆಲ್ಲ ತಯಾರಿಸಿ ಆಕೆಗೆ ಅರ್ಪಿಸಬಹುದು. ಶೈಲಪುತ್ರಿಯ ಅನುಗ್ರಹದಿಂದ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸೋದಕ್ಕೆ ಶಕ್ತಿ ದೊರೆಯುತ್ತೆ. ಈ ದಿನ ಹೊಸ ಸಂಕಲ್ಪಗಳನ್ನ ಕೈಗೊಂಡು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯೊಂದಿಗೆ ಮುಂದುವರಿಯುವುದಕ್ಕೆ ಪ್ರೇರೇಪಿಸುತ್ತೆ. ಪುರಾಣದಲ್ಲಿ ಹೇಳುವಂತೆ ಸತಿದೇವಿ ತನ್ನ ಮುಂದಿನ ಜನ್ಮದಲ್ಲಿ ಹಿಮಾಲಯ ರಾಜನ ಮಗಳಾಗಿ ಜನಿಸಿ ಶಿವನನ್ನ ಪತಿಯಾಗಿ ಪಡೆಯುವುದಕ್ಕೆ ತೀವ್ರ ತಪಸ್ಸನ್ನ ಮಾಡಿದ್ಲು. ಅವಳು ತಪಸ್ಸಿಗೆ ಸಂತೋಷಗೊಂಡು ಅವಳನ್ನ ತನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ್ದ ಶಿವ. ಸ್ನೇಹಿತರೆ, ನವರಾತ್ರಿಯ ಮೊದಲ ದಿನ ಕೇವಲ ಪೂಜೆಯ ದಿನ ಅಲ್ಲ, ಇದು ನಮ್ಮ ಮನಸ್ಸನ್ನ ಶುದ್ಧಗೊಳಿಸುವುದಕ್ಕೆ, ಕುಟುಂಬದೊಂದಿಗೆ ಸಂತೋಷ ಹಂಚಿಕೊಳ್ಳೋದಕ್ಕೆ ಮತ್ತೆ ಮುಂದಿನ 8 ದಿನಗಳ ಉತ್ಸವಕ್ಕೆ ಸಿದ್ಧಪಡಿಸಿಕೊಳ್ಳೋದಕ್ಕೆ ಒಂದು ಸುಂದರ ಆರಂಭ. ಶೈಲಪುತ್ರಿ ದೇವಿಯ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ತುಂಬಲಿ. ಧನ್ಯವಾದಗಳು.